ಇವತ್ತು ನಾನು ವಿಶೇಷವಾಗಿ ಗೆಣಸಿನ ಹಪ್ಪಳವನ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಟೇಸ್ಟಿ ಮತ್ತು ತುಂಬಾ ರುಚಿಯಾಗಿ ಇರುತ್ತೆ. ಇದನ್ನ ನೀವು ಮಾಡಿ ವರ್ಷಂಗಟ್ಲೆ ಹಾಗೆ ಕೂಡ ಇಟ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಒಮ್ಮೆ ಟ್ರೈ ಮಾಡಿ ನೀವು ಕೂಡ. ಇದನ್ನ ಇವಾಗ ನಾನು ಹೇಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನಾನಿಲ್ಲಿ 6 kg ಆಗುವಷ್ಟು ಗೆಣಸನ್ನ ತಗೊಂಡಿದ್ದೀನಿ. ಅದನ್ನ ತುದಿ ತುದಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಮುಂಚಿನ ದಿನನೇ ನಾನು ತೊಳೆದು ಸ್ವಲ್ಪ ನೆಲದ ಮೇಲೆ ಹಾಗೆ ಬಾಡ ಹಾಕ್ಬಿಟ್ಟಿದೆ. ನೀರೆಲ್ಲ ಫುಲ್ ಡ್ರೈ ಆಗಿದೆ ಇಲ್ಲಿ. ಅದನ್ನ ನೀವು ಇವಾಗ ಕಪ್ಪು ಕಪ್ಪೆಲ್ಲ ಇರುತ್ತೆ ಅಲ್ವಾ, ತುದಿಯಲ್ಲಿ ಸ್ವಲ್ಪ ಮಣ್ಣು ಗಿಣ್ಣು ಅದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಸ್ವಲ್ಪ ತುದಿ ತುದಿ ಕಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ನೀಟಾಗಿ ಬರುತ್ತೆ, ಆ ಗಲೀಜೆಲ್ಲ ಹೋಗಿರುತ್ತೆ. ಇವಾಗ ನೋಡಿ ನಾನು ತೊಳೆದು ಕಟ್ ಮಾಡಿ ಎಲ್ಲ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 6 kg ಆಗುವಷ್ಟು ಗೆಣಗಿದೆ. ಇದರಿಂದ ನಾವು ಹಪ್ಪಳ ಹೇಗ್ ಮಾಡೋದು ಅಂತ ಇವತ್ತು ನೋಡೋಣ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ದೀಪ. ಇವಾಗ ಗೆಣಗಿನ ಹಪ್ಪಳ ಮಾಡೋದನ್ನ ವಿಧಾನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಅದೇ ಪ್ರಕಾರ ಮಾಡ್ಕೊಳ್ಳಿ. ನಾನಿಲ್ಲಿ ಒಂದು ಅಟ್ಲಲ್ಲಿ ನೀರನ್ನ ತಗೊಂಡಿದ್ದೀನಿ. ಕೆಳಗಡೆ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ. ಇದನ್ನ ನೀವು ಯಾವಾಗ್ಲೂ ಹವೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಡೈರೆಕ್ಟ್ ಆಗಿ ನೀರಲ್ಲಿ ಮುಳುಗಿಸಿ ಬೇಯಿಸ್ಕೋಬಾರ್ದು. ಗೆಣಗನ್ನ ಹಪ್ಪಳ ಮಾಡುವಾಗ ಈ ರೀತಿ ನಾವು ಇಡ್ಲಿ ಎಲ್ಲ ಮಾಡ್ತೀವಲ್ಲ, ಸ್ಟೀಮಲ್ಲೇ ಬೇಯಿಸ್ಕೋತೀವಲ್ಲ, ಅದೇ ರೀತಿ ಈ ಗೆಣಸನ್ನ ಕೂಡ ನಾವು ಇಲ್ಲಿ ಈ ರೀತಿ ಸ್ಟೀಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಅದು ನೀರು ಕುದೀತಾ ಇದೆ, ಹಾಗಾಗಿ ನಾನಿಲ್ಲಿ ಈ ಗೆಣಸನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಬೇಯೋದಕ್ಕೆ. ಯಾವಾಗ್ಲೂ ನೀವು ಸ್ಟೀಮಲ್ಲೇ ಬೇಯಿಸ್ಕೊಳ್ಳಿ ಹಪ್ಪಳ ಮಾಡುವಾಗ, ಅವಾಗ ಚೆನ್ನಾಗಿ ಬರುತ್ತೆ. ಕೆಲವರು ನೀರ್ ಹಾಕಿ ಬೇಯಿಸ್ತಾರೆ, ಆ ರೀತಿ ಮಾಡಬಾರ್ದು. ಇಲ್ಲಿ ನೀವು ಒಂದು 15 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಅಷ್ಟರಲ್ಲಿ ನಾವಿಲ್ಲಿ ಅದಕ್ಕೆ ಬೇಕಾಗುವ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು 6 kg ಗೆಣಸಿಗೆ 1 kg ಆಗುವಷ್ಟು ಇಲ್ಲಿ ಬೆಲ್ಲವನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಒಂದು 2 ಕಾಯಿ, ಇಡೀ 2 ಕಾಯಿಯನ್ನ ತಗೊಂಡು ಅದರ ಕಾಯಿಯನ್ನ ತೊರೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ನಾನು ಈ ಕಾಯಿ ತುರಿಯನ್ನ ಮತ್ತೆ ಸ್ವಲ್ಪ ಒಂದು 3 ಟೀ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನ ಮಿಕ್ಸಿಗೆ ಹಾಕೊಳ್ಳಿ. ಮತ್ತೆ ಈ ಕಾಯಿ ತುರಿಯನ್ನ ಹಾಕಿ ಸ್ವಲ್ಪ ನೈಸ್ ಆಗಿ ರುಬ್ಬಿ ನೀವು ಸೈಡ್ ಅಲ್ಲಿ ಇಟ್ಕೋಬೇಕಾಗತ್ತೆ. ಇದು ನೋಡಿ, ನಾನು ಈ ತರ ಮಾಡಿ ರುಬ್ಬಿ ಪಕ್ಕದಲ್ಲಿ ಇಟ್ಕೊಂಡೆ. ಇವಾಗ ನೀವು ಒಲೆಯ ಮೇಲೆ ಅಥವಾ ಸ್ಟವ್ ಮೇಲೆ ಒಂದು ಬಾಣ್ಲೆಯನ್ನ ಇಟ್ಕೊಂಡು, ಆ ಬಾಣ್ಲೆ ಬಿಸಿ ಆಗ್ತಾ ಇದ್ದ ಹಾಗೆ 1 kg ಬೆಲ್ಲ ಇಟ್ಕೊಂಡಿದ್ದೀನಲ್ಲ, ಅದನ್ನ ಇವಾಗ ಇಲ್ಲಿ ಸೇರಿಸ್ಕೊಳ್ಳಿ. ಈ ಬೆಲ್ಲ ಕರ್ಗ್ತಾ ಇರ್ಲಿ. ಸ್ವಲ್ಪ ಮೆಲ್ಟ್ ಆಗ್ತಾ ಇದ್ದ ಹಾಗೆ ನೀವು ರುಬ್ಬಿದಂತಹ ಕಾಯಿ ಮತ್ತೆ ಜೀರಿಗೆಯನ್ನ ಒಟ್ಟಿಗೆ ರುಬ್ಬಿದೀವಲ್ವಾ, ಅದನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕಾಗತ್ತೆ. ನೋಡಿ, ನಾನಿಲ್ಲಿ ಕಾಯಿ ಮತ್ತು ಜೀರಿಗೆಯನ್ನ ಮಿಕ್ಸಿ ಮಾಡ್ಕೊಂಡಿದ್ದೀನಲ್ವಾ, ಅದನ್ನ ಕೂಡ ಈ ಬೆಲ್ಲದ ಜೊತೆ ಮಿಕ್ಸ್ ಮಾಡ್ಕೊಂಡೆ. ಇದಕ್ಕೆ ನಾವು ನಮ್ಮ ಊರ್ ಕಡೆ ಇದಕ್ಕೆ ಕಾಯಿ ಬೆಲ್ಲ ಅಂತ ಹೇಳ್ತೀವಿ. ಕಾಯಿ ಬೆಲ್ಲ ತರ ನೀವು ಇದನ್ನ ರೆಡಿ ಮಾಡ್ಕೋಬೇಕು. ಕಾಯಿ ಮತ್ತೆ ಬೆಲ್ಲ ಚೆನ್ನಾಗಿ ಕೊದ್ದು ಕಾಯಿ ಮತ್ತೆ ಬೆಲ್ಲ ಗಟ್ಟಿ ಆಗ್ಬೇಕು. ಓಕೆ, ಸ್ವಲ್ಪ ಗಟ್ಟಿ ಆಗ್ಬೇಕು. ಆ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಗಟ್ಟಿ ಅಂಶ ಬರ್ಬೇಕು. ಅಲ್ಲಿ ತನಕ ನೀವು ಇದನ್ನ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಆಗ್ತಾ ಇದೆ, ರೆಡಿ ಆಗಿದೆ. ಇವಾಗ ನೀರೆಲ್ಲ ಇದಾಗಿದೆ. ನಾವು ಇಳಿಸಿದ್ಮೇಲೆ ಆ ಪಾತ್ರದ ಬಿಸಿ ಇರತ್ತಲ್ವಾ, ಅವಾಗ ಕರೆಕ್ಟ್ ಇದಕ್ಕೆ ಬರುತ್ತೆ, ಗಟ್ಟಿಯಾಗ್ಬಿಡತ್ತೆ. ನಮ್ಗೆ ಬೇಕಾದ ಹದಕ್ಕೆ ಬಂದಿರತ್ತೆ. ನೋಡಿ, ಈ ತರ ಮಾಡ್ಕೊಳ್ಳಿ. ನಾವಿಲ್ಲಿ ಬೆಲ್ಲ 1 kg ತಗೊಂಡಿದೀವಿ. ಯಾಕಂದ್ರೆ ಬೆಲ್ಲ ಗೆಣಗು ಸ್ವೀಟ್ ಆಗೇ ಇರತ್ತಲ್ವಾ, ಗೆಣಸು ಕೂಡ. ಸೊ ಹಾಗಾಗಿ ಬೆಲ್ಲ ಹೆಚ್ಚು ಬೇಕಾಗಲ್ಲ ಇಲ್ಲಿ. ಇದು ನಂದು ಸ್ವೀಟ್ ಗೆಣಸಿದು, ಹಾಗಾಗಿ ಬೆಲ್ಲ ನೀವು ಸ್ವಲ್ಪ ತಗೊಂಡ್ರೆ ಸಾಕಾಗತ್ತೆ. ಇವಾಗ ನೋಡಿ, ನಾನು ಬೇಯಿಸ್ತಾ ಇದ್ದೀನಲ್ವಾ, ಆವಾಗ್ಲೇ ಬೇಯಕ್ ಇಟ್ಟಿದ್ನಲ್ಲ. ಇವಾಗ ನೋಡಿ, ಈ ತರ ಕಟ್ ಮಾಡಿದ್ರೆ ಅದು ಚೆನ್ನಾಗಿ ಬೆಂದಿರ್ಬೇಕು. ನೋಡಿ, ಈ ತರ ಕಟ್ ಆಯ್ತು ಅಂದ್ರೆ ತುಂಬಾ ಚೆನ್ನಾಗಿ ಬೆಂದಿದೆ ಅಂತ. ಅತ್ತ ಹಸಿಯೂ ಇರಬಾರ್ದು, ಇತ್ತ ತುಂಬಾ ಬೇಯಬಾರ್ದು. ಈ ತರವಾಗಿ ಹದವಾಗಿ ಬೆಂದ್ರೆ ಕರೆಕ್ಟ್ ಆಗಿ ನಿಮ್ಗೆ ಹಪ್ಪಳ ಮಾಡೋದಕ್ಕೆ ರೆಡಿ ಆಗಿದೆ. ಇವಾಗ ಇದು ರೆಡಿ ಆಯ್ತು.
ಇದರ ಸಿಪ್ಪೆಯನ್ನೆಲ್ಲ ತೆಗೆದು ನೀವು ತಂಡಾದ್ಮೇಲೆ ಅದರ ಸಿಪ್ಪೆಯನ್ನೆಲ್ಲ ತೆಕ್ಕೊಂಡು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಸಿಪ್ಪೆಯನ್ನ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ನಾನು ಈ ತರ. ಇವಾಗ ನೀವು ಇದನ್ನ ಒಂದು ಕಲ್ಲಿನ ಸಹಾಯದಿಂದ ಕಟ್ಕೋಬೇಕು. ಗ್ರೈಂಡರ್ ಅಲ್ಲೂ ಕಡಿಬಹುದು, ಬಟ್ ನನ್ಗೆ ಇಲ್ಲೂ ಕಲ್ಲಿ ಇರೋದ್ರಿಂದ ಊರಲ್ಲಿ, ಸೊ ನಾನು ಕಲ್ಲಿನಲ್ಲೇ ರುಬ್ಕೋತಾ ಇದ್ದೀನಿ ಇದನ್ನ. ಸ್ವಲ್ಪ ಒಂದು ಇದರಿಂದ ನಾನು ಕುಟ್ಟಿ ಅದನ್ನ ಕಟ್ಕೋತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಕಡಿಯೋದಕ್ಕೆ ಈಸಿ ಆಗತ್ತೆ ಅಂತ ಹೇಳಿ. ನೀವು ಕೂಡ ಆ ರೀತಿ ಮಾಡಿಯೂ ಕೂಡ ಕಟ್ಕೋಬಹುದು, ಇಲ್ಲ ಡೈರೆಕ್ಟ್ ಆಗಿ ಅದನ್ನ ಪುಡಿ ಮಾಡಿದೇನೆ ಹಾಗೇನೂ ಕೂಡ ಕಟ್ಕೋಬಹುದು. ಬಟ್ ಕಡಿಯೋದಕ್ಕೆ ಸ್ವಲ್ಪ ಶಕ್ತಿ ಬೇಕಾಗುತ್ತೆ. ಸ್ವಲ್ಪ ಕುಟ್ಟಿ ನೀವು ಕಟ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಕಟ್ಕೋಬಹುದು. ಇಲ್ಲ ಕಡಿತಾ ಇರುವ ಹಾಗೆ ನೀವು ರುಚಿಗೆ ಎಷ್ಟು ಗೆಣ್ಗೆ ಹಾಕೊಂಡಿದ್ರೋ ಅದ್ರಾಗೆ ರುಚಿಗೆ ತಕ್ಕಷ್ಟು ನೀವು ಇಲ್ಲಿ ಬೆಲ್ಲವನ್ನ ಕೂಡ ಸೇರ್ಸ್ಕೋಬೇಕು. ಆ ಕಾಯಿ ಬೆಲ್ಲ ಮಾಡ್ಕೊಂಡಿದೀವಲ್ವಾ ಅದನ್ನ ಕೂಡ ಸೇರ್ಸ್ಕೊಳ್ಳಿ. ಅದಾದ್ಮೇಲೆ ಅದನ್ನ ಕೂಡ ಚೆನ್ನಾಗಿ ನೀವು ಕಟ್ಕೊಳ್ಬೇಕಾಗತ್ತೆ, ರುಬ್ಕೊಳ್ಳಿ. ನೋಡಿ ಈ ತರ ಮಾಡಿ ಕಡಿಯಿರಿ. ಇಲ್ಲಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೀವಿಲ್ಲಿ ಸೇರಿಸ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಹದಕ್ಕೆ ಅದು ಬರುವ ತನಕ ನೀವು ನೈಸ್ ಆಗಿ ರುಬ್ಕೋಬೇಕು. ಅಲ್ಲಿ ನಮ್ಗೆ ಗೆಣ್ಗಿದು ಅಂಟಾಗ್ಲಿ ಇಲ್ಲ ದಪ್ಪ ದಪ್ಪ ಆಗ್ಲಿ ಏನು ಸಿಗ್ಬಾರ್ದು. ನೈಸ್ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಹದದಲ್ಲಿ ನಮ್ಗೆ ಇದು ಸಿಗ್ಬೇಕು ಬಂದ. ನೋಡಿ ಈ ತರ ಮಾಡಿ ನೈಸ್ ಆಗಿ ಇವಾಗ ಆಗಿದೆ, ರೆಡಿ ಆಗಿದೆ. ಸ್ವಲ್ಪ ಸ್ವಲ್ಪ ಕಡಿತಾ ಇರುವಾಗ ನೀವು ಅದಕ್ಕೆ ತಕ್ಕ ಹಾಗೆ ಬೆಲ್ಲ ಮತ್ತು ಉಪ್ಪನ್ನ ಸೇರಿಸ್ತಾ ಕಡ್ಕೊಳ್ತಾ ಹೋಗಿ. ಇಲ್ಲಿ ಇವಾಗ ನೋಡಿ ಈ ಹದಕ್ಕೆ ಎಲ್ಲ ನನಗೂ ರೆಡಿ ಆಗಿದೆ ನೋಡಿ. ಇಲ್ಲಿ ಇದಕ್ಕೆ ಇವಾಗ ಇದನ್ನ ನೀವು ಉಂಡೆ ಮಾಡಿ ಕಟ್ಟಿ ಇಟ್ಕೋಬೇಕು, ಉಂಡೆ ತರ ಮಾಡಿ. ಇವಾಗ ಹಪ್ಪಳ ಹೇಗ್ ಮಾಡೋದಂತ ತೋರಿಸ್ತೀನಿ ನೋಡಿ. ಒಂದು ಉಂಡೆ ತರ ಮಾಡ್ಕೊಳ್ಳಿ. ಈ ತರ ಮಾಡಿ ಉಂಡೆ ಒಂದೆರಡು ಪ್ಲಾಸ್ಟಿಕ್ ಜರಿ ತಗೊಳ್ಳಿ. ಅದರ ಸಹಾಯದಿಂದ ಒಂದು ಕೊಟ್ಟಣೆ ಸಹಾಯದಿಂದ ಹಪ್ಪಳ ಒತ್ತುವುದು. ಇದೆಲ್ಲ ನಮ್ಮ ಅಜ್ಜಿಯಂದ್ರು ಹೀಗೆ ಮಾಡ್ತಾ ಇರೋದು. ಹಪ್ಪಳ ಈ ತರ ಮಾಡಿದ್ರೆ ಚೆನ್ನಾಗ್ ಬರುತ್ತೆ ಅಂತೇಳಿ ಇವರು ಈ ತರನೇ ಮಾಡ್ತಾ ಇದಾರೆ. ಸೊ ತುಂಬಾ ಚೆನ್ನಾಗ್ ಬರುತ್ತೆ ಈ ತರ ಮಾಡೋದ್ರಿಂದ. ನೋಡಿ ಈ ತರ ಮಾಡಿದ್ರೆ ಉಂಡೆ ಕಟ್ಕೊಂಡು ಅದನ್ನ ತೆಗೆದು ಚಾಪೆಗೆ ಹಾಕ್ಬೇಕು ಈ ರೀತಿ ನೋಡಿ. ಇದನ್ನ ನಿಧಾನವಾಗಿ ನೀವು ತೆಗಿಬೇಕು, ಇಲ್ಲಾಂದ್ರೆ ಮಧ್ಯೆ ಮಧ್ಯೆ ಕಟ್ ಆಗ್ಬಿಡುತ್ತೆ. ನೋಡಿ ಕವರ್ ಅಲ್ಲಿ ಇರೋದನ್ನ ಉಲ್ಟ ಹಾಕೊಂಡು ಆ ಚಾಪೆಗೆ ಲೆವೆಲ್ ಆಗಿ ನೀವು ಹಾಗೆ ಲೈನ್ ಪ್ರಕಾರ ಹಾಕ್ತಾ ಹೋದ್ರೆ ಮಾಡ್ಕೋಬಹುದು. ಇದನ್ನ ನನ್ ಮಗಳು ಮಾಡ್ತಾ ಇದ್ದಾಳೆ ನೋಡಿ ಇಲ್ಲಿ. ಈ ತರ ನಿಧಾನವಾಗಿ ತೆಗಿಬೇಕು, ಅವಾಗ ಕಟ್ ಆಗಲ್ಲ. ಇಲ್ಲ ನೀವು ಗಡಿಬಿಡಿಯಲ್ಲಿ ಪಟ್ ಅಂತ ತೆಗ್ಬಿಟ್ರೆ ಪೀಸ್ ಆಗ್ಬಿಡತ್ತೆ, ಜರಿಯಲ್ಲೇ ಉಳ್ಕೊಂಡ್ ಬಿಡತ್ತೆ ಹಪ್ಳ. ಹಾಗಾಗಿ ಸೊ ಈ ರೀತಿ ಎಲ್ಲ ಹಪ್ಪಳವನ್ನ ನೀವು ರೆಡಿ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಒಂದು ಹಪ್ಪಳ ಫುಲ್ ರೆಡಿ ಮಾಡಿದ್ದೀನಿ. ಈ ತರ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂತಲ್ವಾ. ಈ ತರ ಮಾಡ್ಕೊಂಡ್ರೆ ಆಯ್ತು. ಇವಾಗ ನೋಡಿ ಅದನ್ನ ನೀವು ಆ ಚಾಪೆಯಲ್ಲಿ ಹಾಕಿರುವ ಹಪ್ಪಳವನ್ನ ಬಿಸಿಲಿನಲ್ಲಿ ಒಣಗಿಸಿ 1-2 ದಿನ ಒಣಗಿಸ್ಬೇಕಾಗತ್ತೆ. 2 ದಿನ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡ್ರೆ ನಿಮ್ಗೆ 1 ವರ್ಷದ ತನಕ ಕೆಡಲ್ಲ. ಇದೀವಾಗ ನಾನು ಒಣಗಿಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಒಂದು 6 kgಯಲ್ಲಿ ನನಗೆ ಒಂದು 200 ಆಗುವಷ್ಟು ಹಪ್ಪಳ ರೆಡಿ ಆಯ್ತು. ಸೊ ತುಂಬಾ ಟೇಸ್ಟಿಯಾಗಿ ಬಂತು, ತುಂಬಾ ಚೆನ್ನಾಗಿದೆ. ಈ ವಿಡಿಯೋ ನಿಮ್ಗೆ ಹೇಗ್ ಅನ್ಸ್ತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನೇನಾದ್ರೂ ಮಾಹಿತಿ ತಪ್ಪಿದ್ದಲ್ಲಿ ಇಲ್ಲ ನಿಮ್ಗೆ ಬೇಕಾಗಿದ್ದಲ್ಲಿ ನನಗೆ ಕಮೆಂಟ್ ಮೂಲಕ ಕೇಳಿ, ಖಂಡಿತ ತಿಳಿಸ್ತೀನಿ. ಈ ವಿಡಿಯೋ ನೋಡಿದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಪ್ಲೀಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.